ಕರ್ನಾಟಕದ ಸಿ.ಜೆ ಆಗಿದ್ದ ಎನ್.ವಿ. ಅಂಜಾರಿ ಅವರು ಇವತ್ತು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾಗಿ ಅಧಿಕಾರ ಸ್ವೀಕಾರ ಮಾಡಿದರು. ಜೂನ್ 15ನೇ ತಾರೀಕು ನೀಟ್ PG ಪರೀಕ್ಷೆ ನಡೀಬೇಕು, 2 ಪಾಳಿ ಬದಲು ಒಂದರಲ್ಲೇ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ಗೆ ವಿದೇಶಕ್ಕೆ ಹೋಗೋಕ್ಕೆ ನ್ಯಾಯಾಲಯ ಅನುಮತಿ ಕೊಟ್ಟಿದೆ. ರಾಜ್ಯಸಭಾ ಸದಸ್ಯರು ಮತ್ತೆ ಸ್ಮಾರ್ಟ್ ಅಂತೆ, ಸ್ಮಾರ್ಟ್ ಟಿವಿ, ಸ್ಮಾರ್ಟ್ ಪ್ರೊಜೆಕ್ಟ್ರು ಎಲ್ಲ ಕೊಡ್ತಿದ್ದಾರಂತೆ, ಗ್ಯಾಜೆಟ್ಸು, ಕಂಪ್ಯೂಟರ್ ಎಲ್ಲ ಕೊಡ್ತಿದ್ದಾರಂತೆ. ಕಂಗ್ರ್ಯಾಚುಲೇಷನ್ಸ್, ಯೂಸ್ ಮಾಡ್ಕೊಳ್ಳಿ ಬಡವರು. ರಾಜ್ಯದ ತಾಲೂಕು ಹಾಗೂ ಜಿಲ್ಲಾ ಕಚೇರಿಗಳ ಹೆಸರು ಬದಲಾವಣೆಗೆ ಸರ್ಕಾರ ಸೂಚಿಸಿದೆ. ಜಿಲ್ಲೆಗಳಲ್ಲಿರುವ ಆಡಳಿತ ಕಚೇರಿಗೆ ಜಿಲ್ಲಾ ಪ್ರಜಾಸೌಧ ಎಂದು, ತಾಲೂಕು ಕಚೇರಿಗಳಿಗೆ ತಾಲೂಕು ಪ್ರಜಾಸೌಧ ಎಂದು ನಾಮಕರಣ ಮಾಡಿವೆ. ಬಟ್ ಅಲ್ಲಿ ಒಳಗಡೆ ನಡೆಯೋ ವ್ಯವಹಾರಗಳು ಯಾವುದು ಬದಲಾಗೋದಿಲ್ಲ ಅಂತ ಸರ್ಕಾರನೇ ಶರ ಹಾಕಿದೆ. ತಲೆ ಕೆಡಿಸ್ಕೋಬೇಡಿ. ರಾಜ್ಯದಲ್ಲಿ ಇವತ್ತು 114 ಕೋವಿಡ್ ಕೇಸ್ ಬಂದಿದೆ. ಸಕ್ರಿಯ ಕೇಸ್ ಸಂಖ್ಯೆ 234ಕ್ಕೆ ಹೋಗಿದೆ. ಒಬ್ಬರು ಸಾವನ್ನಪ್ಪಿದ್ದಾರೆ, 27 ಜನ ಡಿಸ್ಚಾರ್ಜ್ ಆಗಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳ ಆವರಣದಿಂದ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರವನ್ನು ತೆರವುಗೊಳಿಸಿರುವ ಸರ್ಕಾರದ ನಡೆ ಖಂಡಿಸಿ ಬಿಜೆಪಿ ರಾಜ್ಯದ ಹಲವೆಡೆ ಪ್ರತಿಭಟನೆ ನಡೆಸಿತು. ಯಾರು ಹೈಕೋರ್ಟ್ಗೆ ಹೋಗಿ ಒಂದು ಸ್ಟೇ ಕೇಳಿ. ಇದರಲ್ಲಿ ಉತ್ತರಾಖಂಡ ಡೆಹ್ರಾಡೂನ್ ಪ್ರವಾಸಿ ತಾಣದಲ್ಲಿ ಅಲ್ಲಿ ಯಾರೋ ಪ್ರವಾಸಿಗಳ ಬಡದಾಡ್ಕೊಂಡಂತೆ ಒಬ್ರಿಗೊಬ್ರು ಪೊಲೀಸ್ನವ್ರು ಎಲ್ಲರನ್ನೂ ಅರೆಸ್ಟ್ ಮಾಡಿದ್ರು. ವೆರಿ ಭಾರತದ GDP 4 ತ್ರೈಮಾಸಿಕಗಳ ಗರಿಷ್ಠ ಮಟ್ಟಕ್ಕೆ ಹೋಗಿದೆ. 7.4 ಬಂದಿದೆ ಲಾಸ್ಟ್ 3 ಮಂತ್ಸ್ ಇಂದ್ರಲ್ಲಿ. ಇದು ಮುಂದೆ ನಮ್ಮದು GDP ಈ ವರ್ಷ 6.5 ಇರಬಹುದು ಅಂತ ಅಂದಾಜು. ಭಾಳ ಜನರ ವಾದ GDP ಎಷ್ಟು ಇಂಪಾರ್ಟೆಂಟು, ಹಾಗೆ ತಲಾವಾರು ಆದಾಯನೂ ಅಷ್ಟೇ ಇಂಪಾರ್ಟೆಂಟು ಅಂತ ಕೆಲವರು ವಾದ. ಪಂಜಾಬ್ ವಿರುದ್ಧ ಜಯ ಸಾಧಿಸಿತು RCB, ಫೈನಲ್ಗೆ ಹೋಗಿದೆ. ಈ ಬಾರಿ RCB ಕಪ್ ಗೆದ್ದಿಲ್ಲ ಅಂದರೆ ಗಂಡನ ಡೈವರ್ಸ್ ಕೊಟ್ಬಿಡ್ತೀನಿ ಅಂತ ಮಹಿಳೆಯೊಬ್ಬರು ಪೋಸ್ಟರ್ ಹಿಡಿದಿದ್ದರಂತೆ ಅಲ್ಲೆಲ್ಲೋ. ಅದು ವ್ಯಾಪಕವಾಗಿ ವೈರಲ್ ಆಗಿದೆ. ಮೇಡಮ್, ನೀವು ನಿಮ್ಮ ಹಸ್ಬೆಂಡಿಗೆ ಡೈವರ್ಸ್ ಕೊಡೋಕ್ಕೆ ಕಾರಣ ಏನು? RCB ಓದಕ್ಕೂ ಏನು ಕಾರಣ?